ರಥಯಾತ್ರೆ ಕಳಿಸಿದ್ರೆ ಅದನ್ನ ಎಲ್ಲ ಕಡೆ ಮೋದಿ ಗ್ಯಾರಂಟಿ ರಥ ಅಂತ ಕರೀತಾರೆ. ಈ ತರ ರಥಗಳನ್ನ ಇಡೀ ದೇಶದಲ್ಲಿ 10,000 ರಥಗಳನ್ನ ಬಿಟ್ಟಿದ್ದಾರೆ. ಎಷ್ಟು? 10,000 ರಥಗಳನ್ನ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿಗೆ ಪಂಚಾಯಿತಿಗಳಲ್ಲಿ ಈಗಾಗಲೇ ಈ ರಥಗಳು ಹೋಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಆ ಯೋಜನೆಗಳನ್ನ ನನ್ನನ್ನು ನೀವು ಪ್ರಧಾನಮಂತ್ರಿ ಮಾಡಿದ್ರೆ ಏನೇನು ಡೆವಲಪ್ಮೆಂಟ್ ಕೆಲಸ ಮಾಡಿದಿರಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾತಾಡಿರ್ತಕ್ಕಂಥದ್ದು. ಮತ್ತೆ ಆ ಕಾಂಪ್ಲೆಕ್ಸು ನಮ್ಮ ಅಧಿಕಾರಿಗಳನ್ನೆಲ್ಲ ಕಳಿಸಿ ಅಧಿಕಾರಿಗಳು ಕ್ಯಾಲೆಂಡರ್ ಕೊಡ್ಬೇಕಂತ ಹೇಳಿರೋದು ಅಷ್ಟೇ, ನಾನು ಮಾತಾಡ್ಬೇಕಂತ ಹೇಳಿದ್ರು. ಯಾವ್ಯಾವ ಸ್ವಚ್ಛ ಭಾರತ್ ಇದೇನು ಆ ಲೈಟ್ ಹಾಕಿ 2,000 ಲೈಟ್ ಬಂತು. 2,000 ಲೈಟ್ ಬಂತು. ಲೈಟ್ 1,000 ರಾಜಕಾರಣಿಗಳ ಕಮಿಷನ್ ಕೇಳಿ ನೋಡಿ ಅಲ್ವಾ ಎಲ್ಲ ಯಾರು ಯಾವ್ದು ಕಮಿಷನ್ ಸನ್ಮಾನ್ಯ ನರೇಂದ್ರ ಮೋದಿ ಅವರ ತಂದೆ ಏನು ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ರು? ಟೀ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಟೀ ಮಾಡ್ತಾ ಇದ್ರು. ಎಲ್ಲಿ ಮಾಡ್ತಾ ಇದ್ರು? ರೈಲ್ವೆ ಸ್ಟೇಷನ್ ಅಲ್ಲಿ. ಕೇಳ ಕೊಡ್ಬೇಕಷ್ಟೇ, ಮಾತಾಡ್ಕೊಳ್ಳೋದು. ನನ್ನ ಕೈ ಮೈ ಕೊಟ್ಟಿರೋದು ಮಾತಾಡೋದು. ನೀವು ಕುತ್ಕೊಂಡ್ಬಿಟ್ಟು ಬಾಯಿ ಚೇರ ಐತೆ ಕೊಡ್ತೀನಿ. ಈ ಸ್ಕೂಲಲ್ಲಿ 1ನೇ ಕ್ಲಾಸಿಂದ ಮಾನಿಟರ್ ಮಾಡಕ್ಕೆ ಈ ಸಣ್ಣ ಸಣ್ಣ ಮಾತಾಡಿ ಬೋರ್ಡ್ ಮೇಲೆ ಹೆಸರು ಕೊಡ್ಬಿಡ್ತಾ ಇದ್ದಾರೆ. ಈಗ ಬರೆಯೋಕ್ಕಾಗಲ್ಲ. ಲೈಬ್ರರಿ ಹಿಂದೆ ಇರೋದು ಗಲಾಟೆಪ್ಪ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರು. ಅವ್ರ ತಂದ್ರೆ ಏನ್ ಕೆಲಸ ಮಾಡ್ತಾ ಇದ್ರು ಎಲ್ಲ ಹೇಳಿದ್ರು. ರೈಲ್ವೆ ಸ್ಟೇಷನ್ ಅಲ್ಲಿ ಅವ್ರ ತಂದೆ ಟೀ ಮಾಡ್ತಾ ಇದ್ರೆ ಇವರು ಸ್ಕೂಲ್ಗೆ ಹೋಗಿ ಬಿಡಿದಿರ್ತಕ್ಕಂಥ ಟೈಮಲ್ಲಿ ಹೋಗಿ ಅವ್ರ ತಂದೆ ಯಾರ್ಯಾರು ಟೀ ಕೊಟ್ಬಿಟ್ಟು ಬಂದ್ರೆ ಎಲ್ಲರೂ ಕೊಟ್ಬಿಟ್ಟು ಬರ್ತಾ ಇದ್ರು. ಅಂದ್ರೆ ಬಡವರು ಸಾವುಕಾರಲ್ಲ ಗೊತ್ತಾಯ್ತಲ್ವ. ಬಡಿಸ್ತಲ್ಲ ಅಂದ್ರೆ ಏನಂತ ಗೊತ್ತಿತ್ತು ಅವ್ರಿಗೆ, ಅಶ್ವ ಅಂದ್ರೇನು ಏನು ಅಂತ ಗೊತ್ತಿತ್ತು ಅವ್ರಿಗೆ. ಸೇರ್ಪಡ್ರೆ ಇಡೀ ದೇಶದಲ್ಲಿ ರೈತರದ್ದು ಏನ್ ಸಮಸ್ಯೆ, ಬಡವ್ರದ್ದು ಏನ್ ಸಮಸ್ಯೆ ಅಂತ ಹೇಳಕ್ಕಾಗಲ್ಲ. ರಾತ್ರಿ 12 ಗಂಟೆಗೆ ಬರ್ಬೋದು, 1 ಗಂಟೆಗೆ ಬರ್ಬೋದು, 2 ಗಂಟೆಗೆ ಬರ್ಬೋದು. ಸಾಕಾರ ಮನೆಗಳನ್ನ 50,000 ಇರೋದು. ಜಮೀನು ಇರ್ತದೆ, ರೈತರು ಇರ್ತದೆ ಅಲ್ಲಮ್ಮ, ಇರಲ್ಲ. ಏನ್ ಮಾಡೋದು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿ ಇದರಿಂದ ತುಂಬಾ ಜನ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಮೊದಲನೇ ಯೋಜನೆ ಕರೆದು ಆಯುಷ್ಮಾನ್ ಭಾರತ್ ಕಾರ್ಡ್. ಯಾರ್ಯಾರ ಹತ್ರ ಇದಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್? APL ಕಾರ್ಡ್ ಇದ್ರೂ ಕೊಡ್ತಾರೆ. ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದಿದ್ರಿಂದ ಕರೋನಾ ಟೈಮಲ್ಲಿ ಹೋಗಿ ನಾವು ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜು, ಇನ್ನೊಂದು ಕಡೆ ದೇವನಹಳ್ಳಿ, ಚಾಲಪ್ಪ ಹಾಸ್ಪಿಟ್ಲ್ ಎಲ್ಲೇ ಹೋಗಿ ನಮ್ಗೆ ಆಕ್ಸಿಜನ್ ಬೆಡ್ ಬೇಕು ಅಂತೇಳಿ ಅಲ್ಲಿ ಅಡ್ಮಿಟ್ ಮಾಡಕ್ ಹೋದ್ರೆ ನಮ್ಮ ಮೇಲೆ ನಂಬಿಕೆ ಇಲ್ಲದ್ರೂ ಆಯುಷ್ಮಾನ್ ಭಾರತ್ ಕಾರ್ಡ್ ನರೇಂದ್ರ ಮೋದಿ ಅವರು ಕೊಟ್ಟಿದ್ರಲ್ಲ ಅವ್ರು ಕಾಸು ಕೊಡ್ತಾರೆ ಅಂತೇಳಿ ನಮ್ಮನ್ನೆಲ್ಲ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟರು.
ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದ್ರೆ ನಮ್ಮ ಹತ್ರ ಜೋಪಲ್ಲಿ 5 ಲಕ್ಷ ರೂಪಾಯಿ ಐತೆ. ಆಸ್ಪತ್ರೆ ಎಮರ್ಜೆನ್ಸಿ ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಡಿಸ್ಬೋದು. ರಾತ್ರಿ 1 ಗಂಟೆ 2 ಗಂಟೆ ಇಲ್ಲೇ ಹೋದ್ರು ಆಯುಷ್ಮಾನ್ ಭಾರತ್ ಕಾರ್ಡ್ ಅಲ್ಲಿ ಇಂತಿಂತ ಆಸ್ಪತ್ರೆ ಅಡ್ಮಿಟ್ ಮಾಡ್ಬೋದು ಅಂತ ಹೇಳ್ತಿದ್ದೇವೆ. ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸ್ಬೋದು. ಅಲ್ಲಿ ನೀನ್ ಕರಗ ಇದೆಯಾ, ನೀನ್ ಬೆಳಗ ಇದೆಯಾ, ನೀನ್ ಹಳೆ ಬಟ್ಟೆ ಹಾಕ ಬಂದಿದ್ಯಾ, ಹೊಸ ಬಟ್ಟೆ ಹಾಕ ಬಂದಿದ್ಯಾ, ನೀನ್ ಹಿಂದೂನಾ, ನೀನ್ ಮುಸ್ಲಿಮ್ಸ, ನೀನ್ ಕಾಂಗ್ರೆಸ್, JDS, BJP ಇದನ್ನೇನು ನೋಡಲ್ಲ. ನರೇಂದ್ರ ಮೋದಿ ಗೌರ್ಮೆಂಟ್ ಇರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆಯಾ ಬಂದ್ರೆ ಇಲ್ಲ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೋದು ಅಲ್ಲಮ್ಮ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈ ಮುಗಿ ಏನಂದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ 10 ನಿಮಿಷ ಅಲ್ಲ. ಒಂದು ಆಧಾರ್ ಕಾರ್ಡ್ ತಗೊಂಡು ಕೊಟ್ರೆ ನಿಮ್ಗೂ BP ಶುಗರ್ ಏನು ಬರ್ಬೋದು, ನೀವು ಆರೋಗ್ಯ ಇರ್ಬೇಕಂತ ಹೇಳಿದ್ರೆ ನಮ್ಮ ಜನಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡೋದ್ರಲ್ಲಿ ಸತಾಯಿಸ್ಕೋಬಹುದು ಏನಮ್ಮ. ಇಲ್ಲಾಂದ್ರೆ BP ಶುಗರ್, ಅದಾದ್ಮೇಲೆ ಕಿಡ್ನಿ, ಅದಾದ್ಮೇಲೆ ಡಯಾಲಿಸಿಸ್ ಇದೆಲ್ಲ ಶುಗರ್ ಅಲ್ಲ ಡಾಕ್ಟರ್. ಅಲ್ಲ ಇಂಜೆಕ್ಷನ್ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟರು. ಕರೋನಾ ಇಂಜೆಕ್ಷನ್ ಯಾರು ಹಾಕೊಂಡಿದ್ರೆ ಕೈ ನೋಡೋಣ. ಅಣ್ಣ ನೀನ್ ಹಾಕ್ಸ್ಬಿಟ್ಟಿಲ್ಲ ಅಮೆರಿಕ, ರಷ್ಯಾ, ಜಪಾನ್ ಎಲ್ಲ ಕಡೆನೂ ಒಂದೊಂದು ಕರೋನಾ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೆ 5,000 10,000 ದುಡ್ಡು ಇಸ್ಕೊಂಡ್ರು. ನರೇಂದ್ರ ಮೋದಿ ರಿಲೇಷನ್ ಮಾಡಿದ್ರು 1,000 ರೂಪಾಯಿ ಒಂದು ಕರೋನಾ ಇಂಜೆಕ್ಷನ್ ಅಂತ ಹೇಳಿದ್ರು. ಇದರಲ್ಲಿ ಮುಕ್ಕಾಲು ಭಾಗದಲ್ಲ ಯೋಚನೆ ಮಾಡಿದ್ರು. ಮುಕ್ಕಾಲು ಭಾಗದ ಕರೋನಾ ಇಂಜೆಕ್ಷನ್ ಹಾಕ್ತಿರ್ಲಿಲ್ಲ ಅಂದ್ರೆ ಎಷ್ಟು ತೊಂದರೆ ಆಗ್ತಿದೆ, ಎಷ್ಟು ಜನಕ್ಕೆ ತೊಂದರೆ ಆಗಿ, ಎಷ್ಟು ಜನಕ್ಕೆ ಯೋಚನೆ ಮಾಡಿ ಯಾರ ಸಿಂಗಲ್ ಪೈಸಾ ಕಾಸಿಸ್ಕೊಂಡು ಅಂತ ಹೇಳಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ನರ್ಸಗಳು, ಅಧ್ಯಕ್ಷರು, ನರ್ಸುಗಳು, ಡಾಕ್ಟರ್ಗಳು, ನಮ್ಮ ಶ್ರೀಶಕ್ತಿ ಸೆಂಟರ್ ಮನೆಗಳ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಇಂಜೆಕ್ಷನ್ గట్టిగా ఉన్నాను నేను చంపేకి వచ్చిండవా, నాకు ఇంజక్షన్ వేయించక వచ్చిండవా, తను వేసుకుంటే ఏమో బిడ్డలు వేయలేదట, తను వేసుకుంటే ఏమో ఆటో వేయలేదట, నేను పులి నేను పిల్ల ఇంకెಲ್ಲ ಹೇಳಿದ್ರು. ಎಷ್ಟೋ ಜನ ಬೈಕ್ ಕಳಿಸಿದ್ರು, ಅಲ್ಲ ಬೈಕ್ ಕಳಿಸಿದ್ರು. ಹುಲಿ ಸಿಂಹ ಅಂತ ಹೇಳ್ತಾ ಇದ್ದಾರೆ, ಓಡ್ ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಇಂಜೆಕ್ಷನ್ ಹಾಕ್ಕೊಂಡ್ರು. ನೀವೇನಂದ್ರೆ ನರೇಂದ್ರ ಮೋದಿ ಅವರು ಬಿಡಲ್ಲ, ಎಲ್ಲರಿಗೂ ಇಡೀ ದೇಶ ಕರೋನಾ ಮುಕ್ತ ಭಾರತ ಮಾಡ್ಬೇಕಂತ ಹೇಳಿ ನರೇಂದ್ರ ಮೋದಿ ಅವರು ಇದು ಮಾಡ್ಕೊಂಡಿದ್ದಾರೆ. ಎಲ್ಲಾ ದೇಶದಲ್ಲೂ ಕಾಸು ಕೊಟ್ಟು ಇಂಜೆಕ್ಷನ್ ಹಾಕ್ಸ್ಕೊಬೇಕು. ಇಲ್ಲಿ ಕಾಸು ಕೊಡೋಂಗಿಲ್ಲ, ಫ್ರೀಯಾಗಿ ನೀನು ಹಾಕ್ಸ್ಕೊಂಡ್ರೆ ಬದುಕೇ ಇಲ್ಲ. ನಿಮ್ಗೆ ಬರ್ತದೆ, ನಿಮ್ಮ ಮಕ್ಕಳು ಬರ್ತದೆ, ಮಕ್ಕಳು ಬರ್ತೈತೆ, ಹಿಂಗೆ ಒಬ್ಬರಿಗೊಬ್ಬರು ಬಂದು ವಯಸ್ಸಿನಾರು ಜಾಸ್ತಿ ಆಗಿದ್ರೆ ಉಸಿರಾಡಕ್ಕಾಗ್ತೀರಾ? ಭಾರತೀಯ ಕರ್ಕೊಂಡು ಇಂಜೆಕ್ಷನ್ ಹಾಕ್ಸಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಎಷ್ಟು ವ್ಯಾಕ್ಸಿನ್ ಹಾಕಿರ್ತಕ್ಕಂಥದ್ದು, ಅದರಲ್ಲೂ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ನಂಬರ್ 1 ಮೊದಲೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕೊರೋನಾ ಇಂಜೆಕ್ಷನ್ ಹಾಕಿರ್ತಕ್ಕಂಥವ್ರು. ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಜೊತೆಲಿದ್ರು, ರೆವಿನ್ಯೂ ಇಲಾಖೆಯವರು ನಮ್ಮ ಜೊತೆಲಿದ್ರು, ನಗರಸಭೆಯವರು ನಮ್ಮ ಜೊತೆಲಿದ್ರು, ಪತ್ರಕರ್ತರಂತೂ ದಿನ ನಮ್ಮ ಜೊತೆಲಿ ಅದ್ರ ಬಗ್ಗೆ ಯಾವ ಥರ ಅವೇರ್ನೆಸ್ ಮೂಡಿಸ್ಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಅಂತರ ಕಾಯ್ಬೇಕು, ಏನೇನು ಸೇಫ್ಟಿ ಮೆಜರ್ಸ್ ತರಬೇಕು ಅನ್ನೋದ್ರ ಬಗ್ಗೆ ಪತ್ರಕರ್ತರು ನಮ್ಮ ಜೊತೆಲಿದ್ರು. ನಮ್ಮ ಲೀಡರ್ಗಳಂತೂ ಯಾರ್ಯಾರು ಅಕ್ಕಿ ಇಲ್ಲ, ಯಾರ್ಯಾರು ಮಾತ್ರೆ ಇಲ್ಲ, ಯಾರ್ಯಾರು ರೇಷನ್ ಇಲ್ಲ, ಇದನ್ನ ಕೊಡೋದು, ಯಾರ್ಯಾರು ಮಾಸ್ಕ್ ಕೊಡ್ಬೇಕಂತ ಕೆಲಸ ಮಾಡ್ಕೊಳ್ಬೇಕು. ಒಂದು ವೇಳೆ ನರೇಂದ್ರ ಮೋದಿ ಅವರು ನಿಮ್ಮ ಕಾಂಗ್ರೆಸ್, ನಿಮ್ಮ BJP, ನಿಮ್ಮ JDS ಅಂತ ನೋಡಿದ್ರೆ ಎಷ್ಟೇ ಕರೋನಾ ಇಂಜೆಕ್ಷನ್ ಫ್ರೀಯಾಗಿ ಕೊಟ್ಟರು, ಆಯುಷ್ಮಾನ್ ಭಾರತ್ ಕಾರ್ಡು ಕೊಟ್ಟರು. ಲಾಕ್ಡೌನ್, ಮಾರ್ಕೆಟ್ ಬಂತು, ಅಂಗಡಿ ಬಂತು, APMC ಮಾರ್ಕೆಟ್ ಬಂತು, ರೈಲ್ ಬಂತು, ಬಸ್ ಬಂತು. ದಿನ ಕೂಲಿ ಮಾಡಿ ಜೀವನ ಮಾಡೋಂಥವ್ರು ಏನ್ ಮಾಡ್ಬೇಕು, ಹೊಟ್ಟೆ ಬಾಡಿಗೆ ಅಂತೇಳಿ ಯೋಚನೆ ಮಾಡಿ ಯಾರ್ದು ಹಸುವಿನಿಂದ ತೊಂದರೆ ಆಗ್ತದೆ ಅಂತೇಳಿ ಇಡೀ ದೇಶದಲ್ಲಿ ಇರತಕ್ಕಂಥ 140 ಕೋಟಿ ಜನರು ಸೇಫ್ಟಿ ಆಗಿರ್ಬೇಕಂತೇಳಿ ಯಾವ ಥರ ಇಂಜೆಕ್ಷನ್ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟರು, ಅದೇ ರೀತಿಯಲ್ಲಿ ಮನೆಗಳಲ್ಲಿ 1 ಕೆಜಿ 20 ಕೆಜಿ 30 ಕೆಜಿ 30 ಕೆಜಿ 4
ಇದ್ರೆ 40 kg, 5 ಜನ ಇದ್ರೆ 50 kg, 32 ತಿಂಗಳು ಫ್ರೀ ಆಗಿ ಅಕ್ಕಿ ಕೊಟ್ಟಿರ್ತಕ್ಕಂಥವ್ರು ಯಾರು ಮೋದಿಯವರು. ಇವತ್ತು 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಯಾರು ಏನು ಹೇಳೋದು? ಹೌದಾ? ನರೇಂದ್ರ ಮೋದಿಯವರು 5 kg ಕೊಡ್ತಾವ್ರೆ. ನರೇಂದ್ರ ಮೋದಿಯವರು 5 kg ಕೊಡ್ತಾವ್ರೆ. ಇಲ್ಲಿ ಒಂದು 1 kg ಮಾಡ್ಕೊಂಡು ಮಣ್ಣಿರೋ ರಾಗಿ ಕೊಡ್ತಾವ್ರೆ. ಆ ರಾಗಿನ ಕೋಳಿ ಕಾಕಿರೋದು ತಿನ್ನಲ್ಲ ಅಂತ ಕೊಡ್ತಾವ್ರೆ. ಅದಕ್ಕೆ ನೀವೆಲ್ಲರೂ ಹೋಗಿ ಹೇಳ್ಬೇಕು, ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅಕ್ಕಿನ ದಯವಿಟ್ಟು ಕೊಡಿ, ನಮ್ಗೆ 5 kg. ನಾವು ರಾಗಿ ಇದೆಲ್ಲ ಬೆಳ್ಕೊತೀರಿ, ಸಿಗ್ತೈತೆ ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ. ನೀನು ಮಣ್ಣೆಲ್ಲ ಮಿಕ್ಸ್ ಮಾಡ್ಕೊಂಡು ತೊಳೆದಾಕಿದ್ರು ಕೋಳಿಗೂ ಮುಟ್ಟಲ್ಲ ಅಂತ ರಾಗಿ ಕೊಡ್ತಾ ಇದೀಯಾ ಸಿದ್ದರಾಮಣ್ಣ? ಕೇಳ್ತೀನಪ್ಪ ಅಂತ ಹೇಳ್ಬೇಕು. ಹೇಳ್ತಿರ್ತಾರೆ, ಹೇಳ್ಬೇಕು. ಬಡವರು ಅಕ್ಕಿ ತಿಂದ್ರೆ ದೇವ್ರು ಒಳ್ಳೇದು ಮಾಡಲ್ಲ ಅಲ್ಲ ನಮ್ಮ? ಬಡವರು ಅಕ್ಕಿ ತಿಂದ್ರೆ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರೆ ದೇವ್ರು ಒಳ್ಳೇದು ಮಾಡಲ್ಲ ಅನ್ನೋ ಹೇಳ್ಬೇಕು. ಯಾರೇ ನಾನೇ ಅನಿಸ್ಬೇಕು ಭ್ರಷ್ಟಾಚಾರ ಅನ್ನೋದಿರ್ಬೋದು. ಏನು ಅಲ್ಲಿಂದ ಕೊಡ್ತಾರೋ ಡೈರೆಕ್ಟ್ ಆಗಿ ಜನ ಕೊಡ್ಕೊಳ್ಬೇಕು. ನರೇಂದ್ರ ಮೋದಿ ಹೇಳ್ತಾರೆ ಗ್ಯಾರಂಟಿ ಅಂತ ಹೇಳ್ತಾರೆ, ಸುಳ್ಳು ಹೇಳಿಲ್ಲ. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕೊಡ್ತಾರ. 2,000 ಆಗ್ತೀನಿ ಅಂತ ಹೇಳಿದ್ರು. ಹೆಣ್ಮಕ್ಳು ಸಸ್ಯಗಳು ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು ಅತ್ತೆಗಳನ್ನ. 2,000 ಅತ್ತೆ ಹಾಕೊಂಡು ಬಿಡ್ತಾಯಿದ್ದೇನೆ ಸಸ್ಯ ನಮ್ಮೇಲ್ಕೊಂಡು ಕಷ್ಟಗಳು. ನಾನು ಕೆಲಸ ಮಾಡೋದು, ನಾನು ಚೆನ್ನಾಗಿ ನೋಡ್ಕೊಳ್ಳೋದು. ಯಜಮಾನಿ ನೀನಂತೆ ನಾನು ಅಂತ ಹೇಳ್ಕೊಂಡಿದ್ದೆ ಹಿಂದಿನ ಅಂತೇಳಿ ಆಯ್ತು 2,000 ಬರ್ತದಲ್ಲ ನೋಡ್ಕೊಳ್ಬೇಕು. ಅದು 2,000 ಎಲ್ಲ ಕೊಟ್ಟು ಅತ್ತೆ ಸಸ್ಯ ಜೊತೆಗೆ ಕೊಟ್ಟರೆ ಎಲ್ಲ ಅಲ್ಲ ಡಿವೈಡ್ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು ಫ್ರೀಯಾಗಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಕೇಳ್ಕೊಂಡ್ಬಂದ್ರೆ ದೇಶ ಒಂದ್ಸರಿ ಮಾರ್ಕೋಬೇಕಾಗುತ್ತೆ. ಕೊಡ್ಬೇಕಾಗಿರೋದೇ ನಾವು ಅವ್ರಿಗೆ ಎಜುಕೇಶನ್ ಕೊಡಬೇಕು, ಹೆಲ್ಪ್ ಇದನ್ನ ನೋಡ್ಕೊಂಡು ಇವೆರಡು ನೋಡ್ಕೊಂಡು ಅವ್ರ ಕೈ ತುಂಬ ಕೆಲಸ ಕೊಟ್ಟರೆ ಅವರು ಆರಾಮಾಗಿ ಜೀವನ ಮಾಡ್ತಾರೆ. ಅದು ಬಿಟ್ಟು ಎಲ್ಲ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಆಂಧ್ರದಲ್ಲಿ ಇವಾಗ ಮಾಡಿರೋ ಕೆಲಸ ಬಿಲ್ಲಿಲ್ಲ, ಕರ್ನಾಟಕದಲ್ಲೂ ಕಾಂಟ್ರಾಕ್ಟ್ ಕೆಲಸ ಮಾಡಿರೋದು ಬಿಲ್ಲಿಲ್ಲ, ಸೂಸೈಡ್ ಮಾಡ್ಕೊಳ್ಳೋಕೆ ಮಾಡಿದ್ರು. ಆ ಲೆಕ್ಕಾಚಾರದಲ್ಲಿ ಆಗ್ಬೋದು. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ 10 kg ಅಕ್ಕಿ ಒಬ್ಬರಿದ್ರೆ 10 kg ಇಬ್ಬರಿದ್ರೆ ಹೇಳುತ್ತಲ್ಲ 32 ತಿಂಗಳು ಕೊಟ್ಟಿದ್ರು. ಅದರಲ್ಲೂ ಪಾಸ್ ಆಕ್ಟಿಂಗ್ ಮಾಡಿಲ್ಲ ಎಲ್ಲರೂ ನನ್ನ ಕುಟುಂಬ ಆಗ್ತಾ. ಅದಾದ್ಮೇಲೆ ನಮ್ಮ ರೈತರು ಯಾರು ಕೂಗಾದ್ರ ಕಿಂದಿನಂತ ಎಸಿ ನಮ್ಮ ಮರಳಿ ಕೂತ್ಕೊಂಡು. ಅದಾದ್ಮೇಲೆ ಯೋಚನೆ ಮಾಡಿದ್ರು ರೈತರು ಯಾರ್ಯಾರು ಪಾಣಿಗಳೈತೆ, ಯಾರ್ಯಾರ ಹತ್ರ ಕಂದಾಯ ದಾಖಲಾತಿಗಳೈತೆ ಎಲ್ಲ ಯೋಚನೆ ಮಾಡಿದ್ರು. 12 ಪ್ರಧಾನಮಂತ್ರಿ ನಾನು ಮಾಡ್ಬಿಟ್ಟಿದ್ರೆ ನೀವು ಆ ಮಾಡ್ಬಿಟ್ಟಿದ್ರೆ ನಾನು ಮಾತಾಡ್ತಾ ಇರ್ತೀನಿ. ಪ್ರಧಾನಮಂತ್ರಿ ಮಾತಾಡೋಕೆ ಶುರು ಮಾಡಿದ ತಕ್ಷಣ ಅರ್ಥ ಎಲ್ಲ. ಅದಾದ್ಮೇಲೆ ನರೇಂದ್ರ ಮೋದಿಜಿಯವರು ಯಾರ್ಯಾರ ಹೆಸರಲ್ಲಿ ಪಾಣಿಗಳೈತೆ, ಯಾರ್ಯಾರ ಹೆಸರಲ್ಲಿ ಕಂದಾಯ ದಾಖಲಾತಿಗಳೈತೆ ಇವರೆಲ್ಲರೂ ಏನಾದ್ರು ಬೆಳಗ್ಗೆ ಹಾಕೋದ್ರೆ ಸಹಾಯ ಮಾಡಬೇಕು. ಒಂದು ಬಿದ್ದೆ ಬೀಜಕ್ಕೋ ಏನೋ ಗೊಬ್ಬರಕ್ಕೋ ಏನೋ ಕೂಲಿಗೋ ಅಂತೇಳಿ ವರ್ಷಕ್ಕೆ 3 ಕಂತು 2,2 ಸಾವಿರ. ಎಷ್ಟ? 2,2 ಸಾವಿರ. ಸುಳ್ಳು ಹೇಳಲ್ಲ ನಾವು ಸುಳ್ಳು ಹೇಳಲ್ಲ, ಮೋದಿಜಿಯವರು ಸುಳ್ಳು ಹೇಳಲ್ಲ. ವರ್ಷಕ್ಕೆ 3 ಕಂತು 2,2 ಸಾವಿರ, 6,000. 15 ಕಂತಲ್ಲಿ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿರೋಂಥದ್ದು 30,000. ನರೇಂದ್ರ ಮೋದಿ ಯಾರ್ಯಾರ ಅಕೌಂಟ್ ಕಾಸು ಬರೋದಕ್ಕೆ ನಾನೇನು ಕೇಳಲ್ಲ, ನಾನು ಅಮ್ಮ ನಿಮ್ಮ ಹೆಸರಲ್ಲಿ ಯಾರು ಎದ್ಬಾರ್ದು, ನಿರ್ವಹಿಸಿಲ್ಲ ಪಾಣಿ ಇಲ್ಲ. ರಾಜಕಾರಣಿಗೆ ಸಾಕಾಗಲ್ಲ, ಎಷ್ಟು ಸರ್ಕಾರಿ ಇದ್ರೆ ಹೊಡ್ಕೊಂಡು ಅಲ್ವಾ? ಆಗ್ರಣ ಸರಿ ಹೇಳಿ ಅದಾದ್ಮೇಲೆ ಹಿಂದೆ ನಾವು 5 ಸಾರಿ ರಾತ್ರಿ
ಹಾಸ್ಪಿಟ್ಲಲ್ಲಿ ನೋಡಿಸಿದ್ರೆ ಒಂದು ರೆಸಿಪ್ಟ್ ಬರೆದು ಮಾತ್ರ ಇಂಜೆಕ್ಷನ್ ಕೊಡೋದು. ನಾವು ತಗೊಂಡೋಗಲ್ಲ ಪ್ರೈವೇಟ್ ಯಾವುದು ಗಣಪತಿ ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಂಡೋಗ್ಬಿಟ್ರೆ ಬಿ ಪಿ ಶುಗರ್ ಅದು ಇದು ಮಾತ್ರೆ ಕೊಟ್ಟರೆ ತಿಂಗಳಿಗೆ 2,000 ರೂಪಾಯಿ ಆಗೈತೆ ಅಂತ ಹೇಳೋದು. ಎಷ್ಟೋ ಜನ ಬಡವರು 2,000 ರೂಪಾಯಿ ತಿಂಗಳಿಗೆ ಮಾಡೋ ಮೆಡಿಸಿನ್ ಖರ್ಚು ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿದ್ರು ಮಕ್ಕಳನ್ನ ಕೇಳೋರು, ಬಿ ಪಿ ಶುಗರ್ ಅದೆಲ್ಲ ಜಾಸ್ತಿ ಆಗೈತೆ, ಅದು ಇದು ದಿನ ಒಂದೊಂದು ಮಾತ್ರೆ ತಿನ್ಬೇಕಂತ ಹೇಳೋರು. ಅಪ್ಪ ನಾನು ಬರೋದು 2,000 ಸಂಬಳ, ನಿನಗೆ ಅದರಲ್ಲಿ 2,000 ರೂಪಾಯಿ ಕೊಟ್ಟರೆ ಮಕ್ಕಳನ್ನೇನು ನೋಡೋದು, ನಾನು ಸಂಸಾರಲ್ಲಿ ಏನು ಮಾಡೋದು, ರೇಷನ್ ಏನು ತರೋದು, ಲೋನ್ ಏನು ಕಟ್ಟೋದು, ಮನೆ ಬಾಡಿಗೆ ಏನು ಕಟ್ಟೋದು ಅಂತ ಹೇಳ್ತಾ ಇದ್ರು. ಏನಾದ್ರು ಮಾಡಿ ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡ ಹೆಂಗೆ ಬಿ ಪಿ ಶುಗರ್ ಅಡ್ಜಸ್ಟ್ ಮಾಡ್ಬೇಕು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಲ್ಲೇ ಹೋಗೋದು. ಇದನ್ನೆಲ್ಲ ನೋಡಿದಂಥವ್ರು ನರೇಂದ್ರ ಮೋದಿ ಅವರು ಬಡವರಿಗೂ ಕಮ್ಮಿ ರೇಟಲ್ಲಿ ಔಷಧಿಗಳು ಸಿಗಬೇಕು, ಸುಮಾರು ಮನೆಗಳಲ್ಲಿ ಕಷ್ಟ ಇದೆ ಅಂತ ಹೇಳಿ ಯೋಚನೆ ಮಾಡಿ ಜನೌಷಧಿ ಕೇಂದ್ರಗಳಂತ ತೆರೆದರು. ಯಾರ್ಯಾರು ಗೊತ್ತು ಜನೌಷಧಿ ಕೇಂದ್ರಗಳು ಕೈಗೆ? ಸುಮ್ಮನೆ 1,800 ಮೆಡಿಸಿನ್ ಸಿಗುತ್ತೆ ಅದರಲ್ಲಿ. ನೀನು ಸಣ್ಣ ಆಗಕ್ಕ ಬೆಳಗಾಗ ಮೆಡಿಸಿನ್ ಇಲ್ಲ, 1,800 ಮೆಡಿಸಿನ್ ಇದೆ. ಅರ್ಥ ಆಯ್ತಾ? 1,800 ಮೆಡಿಸಿನ್ ಇದೆ. ಬೇರೆ ಕಡೆ 1,000 ರೂಪಾಯಿ ಸಿಕ್ಕೋದು, ಅಲ್ಲಿ ಬರೀ 300 ರೂಪಾಯಿ ಸಿಗ್ತಿದೆ. ಬೇರೆ ಕಡೆ 100 ರೂಪಾಯಿ ಸಿಕ್ಕೋದು, ಅಲ್ಲಿ ಬರೀ 30 ರೂಪಾಯಿ ಸಿಗುತ್ತೆ. ದಯವಿಟ್ಟು ಅಲ್ಲಿ ಹೋಗಿ ತಗೊಳ್ರಿ, ಇನ್ನೂ ತಗೊಳ್ರಿ. ನಮ್ಮ ವಿದ್ಯಾ ಗಣಪತಿ ಮೆಡಿಕಲ್ ಸ್ಟೋರ್ ಅಲ್ಲೂ ಅವರಲ್ಲಿ ಜಾಸ್ತಿ ರೇಟ್ ಇದ್ರೆ ಅವರೇ ಕಳಿಸ್ತಾರೆ. ಹಂಗಾಗಿ ಮೆಡಿಕಲ್ ಸ್ಟೋರ್ ಅಮ್ಮ, ಅದಾದ್ಮೇಲೆ ಜನೌಷಧಿ ಕೇಂದ್ರಗಳನ್ನ ತೆರೆದು ಇಡೀ ದೇಶದಲ್ಲಿ ಕಡಿಮೆ ರೇಟಲ್ಲಿ ಮೆಡಿಸಿನ್ ಕೊಡ್ಬೇಕಂತೇಳಿ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅದಾದ್ಮೇಲೆ ನೋಡಿದ್ರೆ ಹಿಂದೆ ನಮ್ಮಲ್ಲಿ ಮನೆಯಲ್ಲಿ ಅಡಿಗೆ ಮಾಡ್ಬೇಕಂದ್ರೆ ಸೌದೆಗೀದೆ ಏನಾದ್ರೂ ನಂದೋಗಿದ್ರೆ ಯಜಮಾನರು ಚಿಂತಾಮಣಿಕ, ಶ್ರೀನಿವಾಸಪುರಕ್ಕೆ, ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ಟು ರೆಡಿ ಇರಬೇಕಾಗಿತ್ತು. ಏನಾದ್ರು ಸ್ವಲ್ಪ ಲೇಟ್ ಗೀಟ್ ಆಯ್ತು, ನ್ಯಾಯವಾಗಿ ಬಂದಿದ್ರೆ ಬಾಯಲ್ಲಿ ಸುಪ್ರಭಾತಗಳು, ಸ್ವಲ್ಪ ಏನಾದ್ರೂ ಆಗ್ಬಿಟ್ಟು ಬಂದಿದ್ರೆ ಕೈಯಲ್ಲಿ ಈ ಲೆಕ್ಕಾಚಾರದಲ್ಲಿ ಆಗ್ತಾ ಇತ್ತು. ಇನ್ನು ಹೊಡಿತದಲ್ಲ ಅಂತ ಬೈಕೆ ನಂದೋಗಿರೋ ಸೌದೆಯಲ್ಲಿ ಅಡಿಗೆ ಮಾಡಕ್ ಹೋದಾಗ ಹೊಗೆ ಹಿಡಿದು ಎಷ್ಟೋ ಜನಕ್ಕೆ ಆಸ್ಮಾ, ಟಿಬಿ, ಬ್ರೆಸ್ಟ್ ಕ್ಯಾನ್ಸರ್ ಇದೆಲ್ಲ ಮತ್ತೆ ಎಷ್ಟೋ ಜನ ಎಲ್ಲಾರು ಮರ ಬಿದ್ದೋಗಿರೋ ರಮ್ಯಕ 10 ಜನ ಓಕೆ ಆಗ್ತಾ ಇದ್ರು ಮಕ್ಕಳು. ಎಲ್ಲಾರು ತೋಟದಲ್ಲಿ ಕೆಲಸಕ್ಕೆ ಹೋದ್ರೆ ಅಲ್ಲಿ ಪಕ್ಕದಲ್ಲಿ ಟೊಮೊಟೊ ಕಡ್ಡಿ ಅದು ಇದು ಅವೆಲ್ಲ ಇದ್ರೆ ಟೋಟಲ್ ಸೌದೆ ಸೇರಿಸಿ ಮನೆ ಬರ್ತಾ ಇದ್ರು. ಇವಾಗ ಸೌದೆ ಮರ ಬಿದ್ದಿದ್ರೆ ಯಾರು ಮುಟ್ಟಕ್ಕಲ್ಲ, ಅದಲ್ಲೇ ಫಸ್ಟ್ ಬೆಳೆದಲ್ಲಿ ಒಂದು ಗಿಡ ಬಿಡ್ತಾ ಇರಲಿಲ್ಲ, ಒಂದು ಮರ ಬಿಡ್ತಾ ಇರಲಿಲ್ಲ, ಎಲ್ಲಂದ್ರೆ ಈ ಥರ ಆಗ್ತಾ ಇತ್ತು. ಸನ್ಮಾನ್ಯ ನರೇಂದ್ರ ಮೋದಿ ಯೋಚನೆ ಮಾಡಿದ್ರೆ ಹೆಣ್ಮಕ್ಳು ಎಷ್ಟು ಕಷ್ಟ ಅನುಭವಿಸ್ತಾರೆ, ಹೆಣ್ಮಕ್ಳಿಗೆ ಎಷ್ಟು ಆರೋಗ್ಯ ಸಮಸ್ಯೆ ಸಿಗುತ್ತೆ, ಸಮಸ್ಯೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ಇಡೀ ದೇಶದಲ್ಲಿ 18 ಕೋಟಿ ಹೆಣ್ಮಕ್ಳಿಗೆ ಫ್ರೀಯಾಗಿ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊಡೋದು. ಇವತ್ತೆಲ್ಲ ಕಡೆಯವರು ಗ್ಯಾಸ್ ಏಜೆನ್ಸಿ ಅವರು ಎಲ್ಲ ನಿಮ್ದು ಬೇಕು. ನಮ್ಮ ಅಂಗಡಿ ಹೆಸರು ಏನಕ್ಕೆ ಸರ್ ಹೇಳ್ತಾ ಇದ್ರು? ಸರಿ, ನಮ್ಮ ಅಂಗಡಿ ಹೆಸರು ಏನಕ್ಕೆ ಹೇಳ್ತಾ ಇದ್ರು ಅಂತ. ನಮ್ಮ ಅಂಗಡಿಯಿಂದ ನಿಮ್ಗೆ ಏನ್ ತೊಂದರೆ ಆಗಿದೆ ಅಂತ ಎಕ್ಸಾಂಪಲ್ ಹೇಳಿದಮ್ಮ. ನಿಮ್ಮ ಅಂಗಡಿ ಇಲ್ಲಿಂದ ಬಂದನ ಹಣ್ಣಿಂದ ಬಾರಕ್ಕೆ ಪಾಪ ಅದಾದ್ಮೇಲೆ ಅದಾದ್ಮೇಲೆ ಅಮ್ಮಕ್ಕ ಸ್ವಲ್ಪ ಬಿ ಪಿ ರೈಸ್ ಆಗಿರೋ ಮಾತ್ರ ಕೊಡ್ರಿ. ಏನು ನಮ್ಮ ಅಕ್ಕನು ಅದೇ ಮಾಡ್ತೀವಿ. ಅದಾದ್ಮೇಲೆ ಎಲ್ಲರೂ ಜನೌಷಧಿ ಕೇಂದ್ರಕ್ಕೆ ಏನ್ ಮಾಡೋದು ಅಂತ ಅದು ಇಟ್ಟಿರ್ತಾರ, ಕಮ್ಯುನಿಟಿ ಸಿಗ್ತೈತೆ ಎಲ್ಲ ಅದೇನು ಮಾಡ್ಕೊಂಡು ನಾವು ರಾಜಕಾರಣಕ್ಕೆ ಬಂದ್ಮೇಲೆ 3-4 ರೆಡಿ ಇರಬೇಕು, ಬೇರೆ 6 ರೆಡಿ ಇರಬೇಕು. ಅಲ್ಲ ಬಯಸ್ಕೊಳ್ಳೋಕ್ಕೂ ರೆಡಿ ಇರಬೇಕು, ಬಯಕ್ಕೂ ರೆಡಿ ಇರಬೇಕು. ಇದಕ್ಕೆ ಬಂದ್ರೆ ನಾವೇನಾದ್ರು ದೇಶದಲ್ಲಿ ಏನಾದ್ರು ಸಾಕಾರ ಮಾಡೋದು. ದಿನ ಹೋಗೋದೇ ಇದ್ರೆ ನಮ್ಮ ಮೀಡಿಯಾ ಬರ್ತಾರೆ. ಅದಕ್ಕೋಸ್ಕರ ಕೂತ ನೀವು ಅದ್ರ ಅದಾದ್ಮೇಲೆ
ಯಾರ್ಯಾರು ಇದು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಅಪ್ಲೈ ಮಾಡ್ತಾರೋ ಅವ್ರಿಗೆ ಮೂರೇ ದಿವಸದಲ್ಲಿ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ, ಬ್ಯಾಂಕ್ ಪಾಸ್ಬುಕ್, 2 ಫೋಟೋ ಕೊಟ್ಟರೆ ಫ್ರೀ ಆಗಿ ಒಂದು ಗ್ಯಾಸ್ ಸಿಲಿಂಡರ್, ಸ್ಟವ್, ಆ ಪೈಪು, ರೆಗ್ಯುಲೇಟರ್, ಲೈಟು ಇದೆಲ್ಲ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ಮ ಮನೇಲಿ ಇದ್ರೇನು ಯಾರ್ಯಾರು ಮನೆಯಲ್ಲಿ ದಯವಿಟ್ಟು ಅವ್ರಿಗೆ ಕೊಡಿಸಿ. ಅವ್ರೇನಾದ್ರು ಕಾಸು ಕೇಳಿದ್ರೆ ಮೊದಲನೇ ಸಲ ಅವ್ರ ಗ್ಯಾಸ್ ಏಜೆನ್ಸಿ ಗ್ಯಾಸ್ ಮಾಡ್ತಾರೆ. ಹಿಂದೆ 1200 ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡರ್, ಇವತ್ತು 910 ರೂಪಾಯಿ ಮಾಡಿದ್ದಾರೆ. ಮತ್ತೆ ರೇಟ್ ಜಾಸ್ತಿ ಆಗ್ತಾ ಇತ್ತು, ಮೇಲೆ ಕಡಿಮೆ ಮಾಡಿದ್ದಾರೆ. ಯಾರ್ಯಾರು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ತಗೊಂತಾರೆ ಮೊದಲನೇ ಸಲ ಫ್ರೀ, ಎರಡನೇ ಸಲ 610 ರೂಪಾಯಿ, 300 ರೂಪಾಯಿ ಸಬ್ಸಿಡಿ ಕೊಟ್ಟು 610 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇನ್ನೊಂದು ಯೋಜನೆ ಮಾಡಿದ್ರು. ಹಿಂದೆ ನಾವು ನೋಡಿದ್ರಿ ಹಳ್ಳಿಗಳಲ್ಲಿ, ಹಿಂದೆ ನಾವು ನಗರಸಭೆಯಲ್ಲಿ ನೋಡಿದ್ರಿ ಕಸ ಎತ್ತದ ಗಾಡಿ ಇರಲಿಲ್ಲ. ಕಸ ಎತ್ತೋದಕ್ಕೆ ಸ್ವಚ್ಛ ಭಾರತದಲ್ಲಿ ವೆಹಿಕಲ್ಸ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಸ್ವಚ್ಛ ಸಂಕೀರ್ಣ ಅಂತ ಹೇಳಿ ಕಸ ಎಲ್ಲ ತಗೊಂಡೋಗಿ ಅಲ್ಲಿ ವಿಂಗಡಣೆ ಮಾಡೋದಕ್ಕೆ ಆ ಬಿಲ್ಡಿಂಗ್ ಕಾಸು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅದಾದ್ಮೇಲೆ ನಮ್ಮಲ್ಲಿ ಏನು ಸ್ವಚ್ಛ ಭಾರತ್ ಮಿಷನ್ ಹಿಂದೆ ನೋಡಿದ್ದೀರಿ, ನಮ್ಮ ಊರಲ್ಲಿ ದಿನ ಹೋಗ್ಬೇಕು, ಯಾರಾದ್ರೂ ಹೋಗ್ಲೇಬೇಕು. ಹೆಣ್ಮಕ್ಳಾದ್ರೆ 4 ಗಂಟೆಗೆ ಹೋಗ್ತಾ ಇರ್ತಾರೆ. ಮಾನ ಪ್ರಾಣ ಎರಡನ್ನೂ ಕಾಪಾಡ್ಕೋಬೇಕಾಗಿತ್ತು. ಏನೇಳಿ ಮಾನ ಪ್ರಾಣ ಎರಡೂ ಕಾಪಾಡ್ಕೋಬೇಕಾಗಿತ್ತು. ಈ ಗಂಡ್ಮಕ್ಳು ಬಿಡ್ರಿ, ಊರಲ್ಲಿ ಹೋಗಿ ರೋಡ್ಗಳಲ್ಲಿ ಎಲ್ಲಂದ್ರೆ ಕುತ್ಕೊಂಡ್ಬಿಡ್ತಾರೆ, ರೋಡೆಲ್ಲ ಗಲೀಜ್ ಮಾಡೋದು. ಆ ಬೀಡಿ ಕುಡ್ಕೊಂಡು ಚೆಂಬಾಗಿ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಎದ್ದೇಳ್ತಾನೆ ಇಲ್ಲ. ಯಾವ ಹೆಣ್ಮಕ್ಳು ಬಂದ್ಬಿಟ್ಟು ಬೆಳಗ್ಗೆ ಇದ್ರೆ ರೋಡ್ಗಳೆಲ್ಲ ಗಲೀಜು. ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದ್ರು, ದೇಶನೂ ಕ್ಲೀನ್ ಆಗಿರ್ಬೇಕು, ಹೆಣ್ಮಕ್ಳಿಗೆ ಮಾನ ಪ್ರಾಣ ಎರಡು ಕಾಪಾಡಬೇಕು, ಸೇಫ್ಟಿ ನೀರು ಮಾಡಬೇಕು ಅಂತ ಹೇಳಿ ಸ್ವಚ್ಛ ಭಾರತ್ ಮಿಷನ್ ನನ್ನ ಕೋಲಾರ MP ಕಾನ್ಸ್ಟಿಟ್ಯೂನ್ಸಿಯಲ್ಲಿ 8 ತಾಲೂಕಿಗೆ 3 ಲಕ್ಷ ಟಾಯ್ಲೆಟ್ಗಳನ್ನು ಕೊಟ್ಟರು. ಎಷ್ಟು? 3 ಲಕ್ಷ ಟಾಯ್ಲೆಟ್ಗಳು. ಒಂದೊಂದು ಟಾಯ್ಲೆಟ್ಗೆ 15,000 ಪಂಚಾಯತಿಂದ ಫ್ರೀ. ಜನರಲ್ ಇದ್ರೆ SC ST ಇದ್ರೆ 18,000 ಫ್ರೀ ಆಗಿ ಕೊಟ್ಟು ಇವತ್ತು ಹೆಣ್ಮಕ್ಳ ಮಾನ ಪ್ರಾಣ ಎರಡು ಕಾಪಾಡಬೇಕು ನರೇಂದ್ರ ಮೋದಿ ಅವರು. ಅದಾದ್ಮೇಲೆ ನೀವು ನೋಡಿದ್ರಿ ಹಳ್ಳಿಗಳಲ್ಲಿ ಪ್ರೆಗ್ನೆಂಟ್ ಗರ್ಭಿಣಿಯರು ನಮ್ಮ ಮನೇಲಿ ಯಜಮಾನರು ಗೊತ್ತಾ ಇರ್ತಾರಲ್ಲ, ನಮ್ಮ ಮಕ್ಕಳು ಗೊತ್ತಾಗ್ತಾ ಇರಲ್ಲ, ಯಾರು ಗಂಡಿಲ್ಲವ್ರು ಯಾವ ಆಶಾ ಕಾರ್ಯಕರ್ತರು ಗೊತ್ತಾಗ್ತಾರೆ. ಮೇಡಮ್ ಏನೋ ಮಾಡ್ಬೇಕಾಗ್ತದೆ, ಏನೋ ಹಂಗೆ ಏನೋ ಹೆಣ್ಮಕ್ಳು ಹೇಳೋರು, ಅಮ್ಮ ನಿನಗೆ ಹಿಂಗೆ ಪಕ್ಕನೇ ಇರಬೇಡ, ಅದು ಇರಬೇಡ, ಜೋರಾಗಿ ಬೇಡ, ಜೋರಾಗಿ ಕುತ್ಕೊಂಡ ಬಾ, ನೀನು ಆರೋಗ್ಯವಾಗಿರ್ಬೇಕು, ಹೊಟ್ಟೆನಲ್ಲಿರ್ತಕ್ಕಂಥ ಮಗುನು ಆರೋಗ್ಯ ಇರಬೇಕು ಅಂತ ಹೇಳಿ ನರೇಂದ್ರ ಮೋದಿಯವರು ಮಾತೃವಂದನಾ ಮತ್ತೆ ಪೋಷಣ್ ಅಭಿಯಾನದಲ್ಲಿ ಮೊಳಕೆ ಕಾಳು, ಮೊಟ್ಟೆ, ಹಾಲು, ಮಾತ್ರೆ ಇದನ್ನೆಲ್ಲ ಫ್ರೀಯಾಗಿ ಕೊಡ್ತಾರೆ. ಏನು ಫ್ರೀಯಾಗಿ ಕೊಡ್ತಾರೆ, ದಯವಿಟ್ಟು ಅದನ್ನ ತಗೊಳ್ಳಿ ಅಂತ ಹೇಳಿ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅವ್ರನ್ನ ಕರ್ಕೊಂಡೋಗಿ ಕೊಡ್ತಾ ಇದ್ದೀವಿ. ಮತ್ತೆ ಹೆರಿಗೆ ಹೋಗ್ಬೇಕಂದ್ರೆ ಫ್ರೀಯಾಗಿ ಆಗಲ್ಲ. ಹೆರಿಗೆ ಮಾಡ್ತಿದ್ದಾದ್ಮೇಲೆ ಅವ್ರಿಗೆ ಒಂದು ಕಿಟ್ಟು, ಮೆಡಿಸಿನ್ ಕಿಟ್ಟು, ಅದಾದ್ಮೇಲೆ 6,000 ರೂಪಾಯಿ ಕಾಸು. ಏನಕ್ಕಂದ್ರೆ 6,000 ರೂಪಾಯಿ ಕಾಸು ಕೊಡೋದು ಮನೇಲಿ ಯಜಮಾನರು ಹಾಸ್ಪಿಟಲ್ ಓಡಾಡ್ಕೊಂಡು ಬಂದಿರ್ತಾರೆ, ಜೊತೆಗೆ ಬಂದಿರ್ತಾರೆ, ಜೊತೆಗೆ ಕೂಲಿಗೆ ಹೋಗಿರಲ್ಲ, ತಾಯಿ ಮಗು ಕಾಲು ಕೊಡಿಸ್ಬೇಕು. ತಾಯಿ ಆರೋಗ್ಯಕ್ಕೆ ಏನಾದ್ರು ತಿಂದಿರಲ್ಲ, ಅನ್ನ ಹಪ್ಪಲು ಮತ್ತೊಂದು ಕಾಸು ಯಜಮಾನ ಕೂಲಿಗೆ ಹೋಗಿಲ್ಲ, ನಿಮ್ಮ ಜೊತೆಲ್ಲ ಇದ್ದೋಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ ಹೇಳಿ 6,000 ರೂಪಾಯಿ ಕಾಸು ಕೊಟ್ಟು ತಾಯಿನ ಮತ್ತೆ ಮಗುನ ಆರೋಗ್ಯ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅದಾದ್ಮೇಲೆ ನೋಡಿದ್ದೀವಿ ಏನೇನು ಕೊಡುವುದು. ಸ್ವಚ್ಛ ಭಾರತ ಚಿಂತಾಮಣಿ 4 ಕೋಟಿ ಬಂದಿದೆ. 15 ಫೈನಾನ್ಸ್ ಅಲ್ಲಿ ರೋಡ್ಗಳು ಅದು ಇದು ಮಾಡೋದಕ್ಕೆ 25 ಕೋಟಿ ಬಂದಿದೆ. ಇಲ್ಲಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥವರು.
ಅದಾದ್ಮೇಲೆ ನೀವೆಲ್ಲ ನನ್ನ MP ಮಾಡಿ ಕಳ್ಸಿದ್ರಿ ಡೆಲ್ಲಿಗೆ. ಚಿಂತಾಮಣಿಗೆ ಒಂದು ಬೈಪಾಸ್ ರೋಡ್ ಬೇಕಂತೇಳಿ. ಅದಾದ್ಮೇಲೆ ಈ NLM ಇದರಲ್ಲಿ ಶಕ್ತಿ ಸಂಘಗಳಿಗೆ ಒಬ್ಬೊಬ್ಬರಿಗೆ 2 ಲಕ್ಷ ಲೋನ್ಗಳನ್ನ ಕೊಡೋ ಕೆಲಸ ವಿತೌಟ್ ಶೂಟಿಂಗ್ ನಾವು ಕೊಡೋ ಶೂಟಿಂಗ್ ಮಾಡ್ಬೋದು ಅಂತೇಳಿ ಬ್ಯಾಂಕ್ನವ್ರಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಆರ್ಡರ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಾರಿಗೆ ಲೋನ್ ಕೊಟ್ಟಿದ್ದಾರೆ. ನೀವು ಮುದ್ರಾ ಯೋಜನೆ ಲೋನ್ ಅಪ್ಲೈ ಮಾಡಿದ್ರೆ, ನೀವು ಶ್ರೀಶಕ್ತಿ ಸಂಘದವ್ರಿಗೆ ನೀವು ಬ್ಯಾಂಕ್ನವ್ರ ಹತ್ರ ಲೋನ್ ಅಪ್ಲೈ ಮಾಡಿದ್ರೆ, ನಿಮ್ಗೆ ಏನಾದ್ರು ಶೂಟಿ ಕೊಟ್ಟರೆ ಶೂಟಿ ಕೇಳಿದ್ರೆ ನಾನು ಕೇಳಿ ಅವ್ರ ಮನೆ ಕಳಿಸೋ ಕೆಲಸ ನಾವು ಮಾಡ್ತೀವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು, ನಮ್ಮ ಜನಗಳ ಹತ್ರ ಯಾವುದೇ ಶೂಟಿ ಕೇಳ್ಕೊಡ್ದು, ಇವರಿಗೆಲ್ಲ ಶೂಟಿ ನಾನಿರ್ತೀನಿ, ಅವ್ರ ಕಾಲದಲ್ಲಿ ಅವ್ರು ನಿಂತ್ಕೋಬೇಕು. ಆ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಏನು ಕೊಡ್ತಾರೆ, ಮನೆ ಪೇಪರ್ ಅಲ್ಲ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID, ನೀವು ಯಾವ್ದಾದ್ರು ಕೋಳಿ ಸಾಕಾಣಿಕೆನೋ, ಕುರಿ ಸಾಕಾಣಿಕೆನೋ, ಇಲ್ಲಾಂದ್ರೆ ಕ್ಯಾಟಲ್ ಫ್ಯಾಕ್ಟರಿನೋ, ಇಲ್ಲಾಂದ್ರೆ ಹಸು ಸಾಕಾಣಿಕೆ, ಇದನ್ನೇನಾದ್ರು ಮಾಡ್ತಾರೆ ಅದಕ್ಕೊಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ರೆ ಇವರು ಲೋನ್ ಕೊಡಬೇಕು. ಕೊಡ್ತಿರಲ್ಲ, ಕೊಡ್ತಾರೆ. ಯಾರು ಶೂಟಿ ಗಿಟ್ಟಿ ಕೇಳೋದಿಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅದಾದ್ಮೇಲೆ ನೀವೆಲ್ಲ ನಮಗೆ ಓಟ್ ಹಾಕಿ ಕಳಿಸಿದ್ರಿ ಡೆಲ್ಲಿಗೆ. ಹೋಗಿ ಸಮಯ ನಮ್ಮ ಚಿಂತಾಮಣಿಯವರೆಲ್ಲ ಬೈಪಾಸ್ ರೋಡ್ ಬೇಕು ಅಂತ ಹೇಳ್ತಾರೆ, ಏನಾದ್ರು ಮಾಡಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ನಮ್ಮ ನಿತಿನ್ ಗಡ್ಕರಿ ಅವ್ರನ್ನ ಕೇಳಿದೆ. 255 ಕೋಟಿ ಹಣ ಬೇಕಾದ್ರೆ ಮಾಡಿದ್ರು ಚಿಂತಾಮಣಿ ಬೈಪಾಸ್ ಅವರಿಗೆ. 15 ಕಿಲೋಮೀಟರ್ ಟೆಂಡರ್ ಎಲ್ಲ ಆಗಿದೆ. ಅತಿ ಶೀಘ್ರದಲ್ಲೇ ಕೆಲಸಗಳನ್ನು ಮಾಡ್ತೀವಿ. ಯಾಕಂದ್ರೆ ಸುತ್ತೂರು ಟೌನ್ ಸುತ್ತು 15-30 ಕಿಲೋಮೀಟರ್ ದೂರದಲ್ಲಿ ಬಂದ್ಬಿಟ್ರೆ ಟೌನ್ ಬೆಳೀತೈತೆ, ಅನುಕೂಲ ಆಗುತ್ತೆ ಅಂತ ಹೇಳಿ ಅದಕ್ಕೆ ಒಳಗಡೆ ಮಾಡಿಸಿರ್ತಕ್ಕಂಥವ್ರು ನೀವು ನನ್ನ MP ಮಾಡಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥವ್ರು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಘಟಕಗಳಿಲ್ಲ, ಅದಕ್ಕೆಲ್ಲ ಕೊಟ್ಟಿರ್ತಕ್ಕಂಥದ್ದು ಆಕ್ಸಿಜನ್ ಘಟಕಗಳನ್ನು ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅದಾದ್ಮೇಲೆ ನಿಮ್ಗೆ ಗೊತ್ತು, ಅಮೃತ್ ಸರೋವರ ಯೋಜನೆಗೆ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕಾಂಕ್ರೀಟ್ ಡ್ರೈನೇಜ್ ಇರ್ಬೋದು, ಚೆಕ್ ಡ್ಯಾಮ್ಗಳು ಇರ್ಬೋದು, ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನೀವು ನನಗೆ ಓಟ್ ಹಾಕಿ ಹೇಳ್ಬಿಟ್ರಿ, ನಾನು ಹೋದೆ ಸಮಯ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ 2 ಜಿಲ್ಲೆಯಲ್ಲಿ 1800 ಅಡಿ 1500 ಅಡಿ ಬೋರ್ ಹಾಕಿರೋ ನೀರು ಸಿಕ್ಕಲ್ಲ. ಆ ಬೋರ್ ಅಲ್ಲೆಲ್ಲ ಇರ್ತವ್ರೆ, ಆದ್ರೂ ನೀರು ಸಿಕ್ಕಿಲ್ಲ. ಕುಡಿಯೋ ನೀರು ತುಂಬಾ ಪ್ರಾಬ್ಲಮ್ ಐತೆ. ಊರಲ್ಲಿ ಯಾರೋ ಸಾವುಕಾರರು, ಚೇರ್ಮನ್, ಈ ರಾಜಕೀಯದಲ್ಲಿ ಇರ್ತಾರಲ್ಲ ನೀರು, ಅವ್ರ ಮನೆಗಳ ಹತ್ರ 5-6 ಜನ ಬಂದ್ರೆ ಮನೆಗಳ ಹತ್ರ ಇರ್ತೈತೆ. ಆ ನೀರು ಯಾಕಂದ್ರೆ ನನ್ನ ಗ್ರಾಮ ಪಂಚಾಯತ್ ಹೆಣ್ಮಲ್ ನಿಲ್ಸ್ಕೊಂಡ್ರೆ ನೀವು ಹೊಟ್ಟೆ ಇದೆ ಅಂತ ನೀರು ನಿಲ್ಸಿರೋದು ನನ್ನ ದಾನಪ್ಪ ಅವ್ರನ್ನೇ ಆ ಎಮ್ಮೆ ಯಾರು ನಾನಂದ್ರ ಬೇರೆ ಆಗ್ತದೆ. ಅದಾದ್ಮೇಲೆ ಎಷ್ಟೋ ಜನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಗೋದಿರ್ತೈತಲ್ಲ, ನೀರು ಕಾತಾ ಇರ್ತಾರೆ ಬಸ್ ಹೋಗ್ಬೇಕು. ಎಷ್ಟೋ ಜನ ಕೂಲಿಗೆ ಹೋಗ್ಬೇಕಲ್ಲ, ಅರ್ಧ ಗಂಟೆ ನೀರು ಕಾತ್ಕೊಂಡ್ರೆ ಅಲ್ಲೋದ್ರೆ ಲಕ್ಷ್ಮಮ್ಮ ಇವರೆಲ್ಲ ಬಂದವರ ನೀನು ಇವತ್ತು ಬಂದಿದ್ಯಾ, ಈಗ ಬಂದಿದ್ಯಾ, ಇವತ್ತು ಕೆಲಸ ಪ್ರಾಣ ಹೋಗ್ಬಾರ್ದು. ಅದನ್ನೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾದ್ಮೇಲೆ ನಮ್ಮ 8 ತಾಲೂಕಿಗೆ ಜಲ್ ಜೀವನ್ ಮಿಷನ್ ಅಂದ್ರೆ ಯಾರ್ಯಾರು ಗೊತ್ತಿಗೆ ಹರ್ ಘರ್ ನಲ್ ಸೆ ಜಲ್, ಮನೆ ಮನೆಗೂ ನಲ್ಲಿ ಮುಖಾಂತರ ಕುಡಿಯಕ್ಕೆ ನೀರು ಕೊಡ್ಬೇಕಂತ ಹೇಳಿ 1880 ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಏನು ಟೆಂಡರ್ಗಾಗಿ ಸುಮಾರು ಕಡೆ ಕೆಲಸ ನಡೀತಾ ಇದೆ. ಅದು ನೀವು ನನ್ನನ್ನ MP ಮಾಡಿದ್ದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹಣ. ಮನೆಯ ಒಂದಷ್ಟು ಕಡೆ ಹೋಗಿ ಬೆಲೆಯವರು ನಾನು ಬರಬೇಕಾಗಿತ್ತು, ನಾವು ಹಣ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಕರ್ನಾಟಕದ ಪಾಲನೆ ಅದನ್ನು ಕೊಟ್ಟು ಇವತ್ತು ಒಂದೊಂದು ಹಳ್ಳಿಗೆ 45 ಲಕ್ಷ, 50 ಲಕ್ಷ, ದೊಡ್ಡ ಹಳ್ಳಿ 1 ಕೋಟಿ, 2 ಕೋಟಿ, ಈ ತರ ಪ್ರತಿ ಹಳ್ಳಿಗೂ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕಂತ ಹೇಳಿ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಚಿಂತಾಮಣಿ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಮಾಲೂರು ಇರ್ಬೋದು, ಬಂಗಾರಪೇಟೆ ಇರ್ಬೋದು, ನಮ್ಮ
BDF ಇರ್ಬೋದು, ಈ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಿಂದೆ ನೋಡಿದ್ವಿ ಡೀಸೆಲ್ ಇರೋ ಇಂಜಿನ್ ಗೊತ್ತಾಯ್ತು. ಇವಾಗ ಎಲೆಕ್ಟ್ರಿಕ್ ಟ್ರೈನ್ ಹೋಗುತ್ತೆ, ಅದಕ್ಕೆ ಲೈನ್ ಹಾಕ್ಸಿರ್ತಕ್ಕಂಥದ್ದು ನೀವು ನನ್ನನ್ನ MP ಮಾಡಿದ್ದಾದ್ಮೇಲೆ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು 500 ಕೋಟಿ ದುಡ್ಡು ಹಂಕೆ ಆಗಿದ್ದಾರೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ. ಅದಕ್ಕೋಸ್ಕರ ಇವತ್ತೇನು ಹೊಸದಾಗಿ ಯೋಜನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬೇಗ ಆಗ್ಬೇಕು. ಅದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಫೋಟೋ ಇಟ್ಕೊಳ್ಬೇಕು, ಬೇಗ ಆಗ್ತದೆ. ಹೊಸದಾಗಿ ಸನ್ಮಾನ್ಯ ನರೇಂದ್ರ ಮೋದಿ PM ಸ್ವಾನಿಧಿಯಲ್ಲಿ ಯಾರ್ಯಾರು ಹೋಗ್ತಾ ನೋಡಿದ್ರು, ಬೀದಿ ಬದಿ PM ಸ್ವಾನಿಧಿ ವ್ಯಾಪಾರ ಮಾಡ್ತೀರ, ಅಂಗಡಿ ಕಂಡಿದ್ದೀರಲ್ಲ, ಯಾರ್ಯಾರು 10,000 ಲೋನ್ ತಗೊಂಡಿದ್ರು ಕೈ ಎತ್ರಿ. ಇಟ್ಟಿದ್ದೆ ನನ್ನ ಕರ್ಕೊಂಡು ಬಂದಿರೋದು. ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ರಿ? ಇಲ್ಲ ಅನಿಸ್ತೀನಿ. 700 ಜನ ನಮ್ಮ ಚಿಂತಾಮಣಿಯಲ್ಲಿ ಈ ರೋಡ್ ಹೋಗ್ತಾ ಇದ್ರೆ ಫುಟ್ಪಾತ್ ಅಲ್ಲಿ ತರಕಾರಿ ಮಾರೋರು, ಅವರೆಕಾಯಿ ಮಾರೋರು, ಸೊಪ್ಪು ಮಾರೋರು, ಹೂ ಮಾರೋರು ಎಷ್ಟು ಜನ ಇದ್ದಾರೆ. ಹೋಗಿ ಅವ್ರನ್ನ ಹಿಡಿದು ಕರ್ಕೊಂಡ್ಬಂದು ಅವ್ರಿಗೆ ಲೋನ್ ಕೊಡ್ಬೇಕಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು 10,000 ರೂಪಾಯಿ ಬಂಡವಾಳ ಬೇಕು, ಯಾರು ಕೇಳಿದ್ರೆ 500 ರೂಪಾಯಿ ಸರ್ಕಾರ ಸೇರ್ಕೊಂಡು ಯಾರು. ಎಷ್ಟೋ ಜನ ಓದಿರೋರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ಓದಿರೋರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ಮಾಡಬೇಕು. ಏನ್ ಮಾಡೋದು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿ ಪ್ರಧಾನಮಂತ್ರಿ ಸ್ವಾಮೀಜಿ ಅಂತ ಇವರು ನೀವು ಹೋಗಿ ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಮೊದಲನೇ ಬ್ಯಾಚ್, 2ನೇ ಬ್ಯಾಚ್, 3ನೇ ಬ್ಯಾಚ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮೊದಲನೇ ಬ್ಯಾಚ್ ಅವ್ರಿಗೆ ಏನು ಮೊದಲೇ ಬೇಕಾ ಕಾರ್ಪೊರೇಟ್ ಕೆಲಸ ಇದೇ ತರ ಕಾರ್ಯಕ್ರಮಗಳು ಬೇರೆ ಕಡೆ ದೇಶದಲ್ಲೆಲ್ಲ ನಡೀತಾ ಇದೆ ಅಂತ ಹೇಳಿ ಅಲ್ಲಿಂದೆಲ್ಲ ಲೈವ್ ಇದು ಬೇರೆ ಬೇರೆ ಕಡೆ ಇವರೇ ನಮ್ಗೆ ಸಪೋರ್ಟ್ ಆಗಿದೆ ಅಂತ ಹೇಳಿ ಆ ಪಂಚಾಯತಿಗಳಲ್ಲಿ ಇರ್ತಕ್ಕಂಥವ್ರು, ನಗರಸಭೆಗಳಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲ ಕೈ ಹಾಕೋರಪ್ಪ. ಮೊಬೈಲಲ್ಲಿ ಯಾವ್ದಾರಲ್ಲಾದ್ರೂ ಬರ್ತಾ ಇದ್ರೆ ಅದನ್ನ ಇದು ಮಾಡಿ. ಆಯ್ತೇನಪ್ಪ.